ನಿಮ್ಮ ಮೊದಲನೆಯ ಪ್ರಶ್ನೆ, ಪ್ರತಿದಿನ ಎಷ್ಟು ಜನರು ಹಾವು ಕಚ್ಚುವುದರಿಂದ ಸಾಯುತ್ತಾರೆ? ನಿಮ್ಮ ಆಪ್ಷನ್ಸ್ಗಳು: ಎ 10 ಜನರು, ಬಿ 20 ಜನರು, ಸಿ 50 ಜನರು, ಡಿ 200 ಜನರು. ನಿಮ್ಮ ಸರಿಯಾದ ಉತ್ತರ ಡಿ 200 ಜನರು. ನಿಮ್ಮ ಎರಡನೇ ಪ್ರಶ್ನೆ, ಜಿಗಣೆಗೆ ಎಷ್ಟು ಮೆದುಳುಗಳಿವೆ? ನಿಮ್ಮ ಆಪ್ಷನ್ಸ್ಗಳು: ಎ 10, ಬಿ 20, ಸಿ 32, ಡಿ 42. ನಿಮ್ಮ ಸರಿಯಾದ ಉತ್ತರ ಸಿ 32. ನಿಮ್ಮ ಮೂರನೇ ಪ್ರಶ್ನೆ, ಅಶುದ್ಧ ನೀರು ಕುಡಿದರೆ ಯಾವ ರೋಗ ಬರುತ್ತದೆ? ನಿಮ್ಮ ಆಪ್ಷನ್ಸ್ಗಳು: ಎ ಹೃದಯಾಘಾತ, ಬಿ ಬಿಪಿ, ಸಿ ಶುಗರ್, ಡಿ ಟೈಫಾಯ್ಡ್. ನಿಮ್ಮ ಸರಿಯಾದ ಉತ್ತರ ಡಿ ಟೈಫಾಯ್ಡ್. ನಿಮ್ಮ ನಾಲ್ಕನೇ ಪ್ರಶ್ನೆ, ಗಾಳಿಪಟದ ಆವಿಷ್ಕಾರ ಯಾವ ದೇಶದಲ್ಲಿ ಆಯಿತು? ನಿಮ್ಮ ಆಪ್ಷನ್ಸ್ಗಳು: ಎ ಚೀನಾ, ಬಿ ಭೂತಾನ್, ಸಿ ಭಾರತ, ಡಿ ನೇಪಾಳ. ನಿಮ್ಮ ಸರಿಯಾದ ಉತ್ತರ ಎ ಚೀನಾ. ನಿಮ್ಮ ಐದನೇ ಪ್ರಶ್ನೆ, ಚಿಪ್ಸ್ ಪ್ಯಾಕೆಟ್ನಲ್ಲಿ ಯಾವ ಅನಿಲವನ್ನು ತುಂಬಿರುತ್ತಾರೆ? ನಿಮ್ಮ ಆಪ್ಷನ್ಸ್ಗಳು: ಎ ಆಕ್ಸಿಜನ್, ಬಿ ಹೈಡ್ರೋಜನ್, ಸಿ ನೈಟ್ರೋಜನ್, ಡಿ ಯಾವುದೂ ಇಲ್ಲ. ನಿಮ್ಮ ಸರಿಯಾದ ಉತ್ತರ ಸಿ ನೈಟ್ರೋಜನ್. ನಿಮ್ಮ ಆರನೇ ಪ್ರಶ್ನೆ, ಭಾರತದಲ್ಲಿ ವಿದ್ಯುತ್ ಬಲ್ಬನ್ನು ಮೊದಲು ಯಾವ ನಗರದಲ್ಲಿ ಹಾಕಲಾಯಿತು? ನಿಮ್ಮ ಆಪ್ಷನ್ಸ್ಗಳು: ಎ ಮುಂಬೈ, ಬಿ ಚೆನ್ನೈ, ಸಿ ಕೋಲ್ಕತ್ತಾ, ಡಿ ಬೆಂಗಳೂರು. ನಿಮ್ಮ ಸರಿಯಾದ ಉತ್ತರ ಸಿ ಕೋಲ್ಕತ್ತಾ. ನಿಮ್ಮ ಏಳನೇ ಪ್ರಶ್ನೆ, ಕೂದಲು ಉದುರುವುದನ್ನು ತಡೆಗಟ್ಟಲು ಯಾವ ಹಣ್ಣು ತಿನ್ನಬೇಕು? ನಿಮ್ಮ ಆಪ್ಷನ್ಸ್ಗಳು: ಎ ಸೇಬಿನ ಹಣ್ಣು, ಬಿ ದ್ರಾಕ್ಷಿ ಹಣ್ಣು, ಸಿ ಬಾಳೆಹಣ್ಣು, ಡಿ ಕಲ್ಲಂಗಡಿ ಹಣ್ಣು. ನಿಮ್ಮ ಸರಿಯಾದ ಉತ್ತರ ಸಿ ಬಾಳೆಹಣ್ಣು. ನಿಮ್ಮ ಎಂಟನೇ ಪ್ರಶ್ನೆ, ಭಾರತದ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಚಹಾ ಕುಡಿಯುತ್ತಾರೆ? ನಿಮ್ಮ ಆಪ್ಷನ್ಸ್ಗಳು: ಎ ಗುಜರಾತ್, ಬಿ ಕೇರಳ, ಸಿ ಅಸ್ಸಾಂ, ಡಿ ಹರಿಯಾಣ. ನಿಮ್ಮ ಸರಿಯಾದ ಉತ್ತರ ಎ ಗುಜರಾತ್. ನಿಮ್ಮ ಒಂಬತ್ತನೇ ಪ್ರಶ್ನೆ, ಯಾವ ನದಿಯ ನೀರು ಯಾವಾಗಲೂ ಬಿಸಿಯಾಗಿರುತ್ತವೆ? ನಿಮ್ಮ ಆಪ್ಷನ್ಸ್ಗಳು: ಎ ರಾವಿ ನದಿ, ಬಿ ಗಂಗಾ ನದಿ, ಸಿ ನೈಲ್ ನದಿ, ಡಿ ಗೋದಾವರಿ ನದಿ. ನಿಮ್ಮ ಸರಿಯಾದ ಉತ್ತರ ಸಿ ನೈಲ್ ನದಿ. ನಿಮ್ಮ ಹತ್ತನೇ ಪ್ರಶ್ನೆ, ಸ್ಟಿಂಗ್ ಎನರ್ಜಿ ಯಾವ ದೇಶದ ಕಂಪನಿ ಆಗಿದೆ? ನಿಮ್ಮ ಆಪ್ಷನ್ಸ್ಗಳು: ಎ ನೇಪಾಳ, ಬಿ ಟರ್ಕಿ, ಸಿ ಇರಾನ್, ಡಿ ಅಮೇರಿಕಾ. ನಿಮ್ಮ ಸರಿಯಾದ ಉತ್ತರ ಡಿ ಅಮೇರಿಕಾ. ನಿಮ್ಮ 11ನೇ ಪ್ರಶ್ನೆ, ಕಣ್ಣಿಗೆ ಹಾನಿಯಾದರೆ ಮತ್ತೆ ಹೊಸ ಕಣ್ಣನ್ನು ಬೆಳೆಸಿಕೊಳ್ಳುವ ಜೀವಿ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಇಲಿ, ಬಿ ಕಪ್ಪೆ, ಸಿ ಹಲ್ಲಿ, ಡಿ ಬಸವನ ಹುಳು. ನಿಮ್ಮ ಸರಿಯಾದ ಉತ್ತರ ಡಿ ಬಸವನ ಹುಳು. ನಿಮ್ಮ 12ನೇ ಪ್ರಶ್ನೆ, 4 ಬಣ್ಣಗಳನ್ನು ಹೊಂದಿರುವ ಹಣ್ಣು ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಸೇಬಿನ ಹಣ್ಣು, ಬಿ ಮಾವಿನ ಹಣ್ಣು, ಸಿ ಡ್ರ್ಯಾಗನ್ ಹಣ್ಣು, ಡಿ ಬಾಳೆಹಣ್ಣು. ನಿಮ್ಮ ಸರಿಯಾದ ಉತ್ತರ ಸಿ ಡ್ರ್ಯಾಗನ್ ಹಣ್ಣು. ನಿಮ್ಮ 13ನೇ ಪ್ರಶ್ನೆ, ಅತಿಯಾಗಿ ಸಕ್ಕರೆ ತಿಂದರೆ ಯಾವ ರೋಗ ಬರುತ್ತದೆ? ನಿಮ್ಮ ಆಪ್ಷನ್ಸ್ಗಳು: ಎ ಡಯಾಬಿಟಿಸ್, ಬಿ ಮಲೇರಿಯಾ, ಸಿ ಕ್ಷಯರೋಗ, ಡಿ ಡೆಂಗ್ಯೂ. ನಿಮ್ಮ ಸರಿಯಾದ ಉತ್ತರ ಎ ಡಯಾಬಿಟಿಸ್. ನಿಮ್ಮ 14ನೇ ಪ್ರಶ್ನೆ, ಮೊಸಳೆ ಎಷ್ಟು ವರ್ಷ ಬದುಕುತ್ತದೆ? ನಿಮ್ಮ ಆಪ್ಷನ್ಸ್ಗಳು: ಎ 10 ವರ್ಷ, ಬಿ 20 ವರ್ಷ, ಸಿ 50 ವರ್ಷ, ಡಿ 70 ವರ್ಷ.
ನಿಮ್ಮ ಸರಿಯಾದ ಉತ್ತರ ಡಿ 70 ವರ್ಷ. ನಿಮ್ಮ 15ನೇ ಪ್ರಶ್ನೆ, ಸೋರೆಕಾಯಿಯನ್ನು ಮೊಟ್ಟಮೊದಲು ಯಾವ ದೇಶದಲ್ಲಿ ಕಂಡುಹಿಡಿಯಲಾಗಿದೆ? ನಿಮ್ಮ ಆಪ್ಷನ್ಸ್ಗಳು: ಎ ಭಾರತ, ಬಿ ಪಾಕಿಸ್ತಾನ, ಸಿ ಚೀನಾ, ಡಿ ಆಫ್ರಿಕಾ. ನಿಮ್ಮ ಸರಿಯಾದ ಉತ್ತರ ಡಿ ಆಫ್ರಿಕಾ. ನಿಮ್ಮ 16ನೇ ಪ್ರಶ್ನೆ, ಅತಿ ಹೆಚ್ಚು ಪೆಟ್ರೋಲ್ ಯಾವ ದೇಶದಲ್ಲಿದೆ? ನಿಮ್ಮ ಆಪ್ಷನ್ಸ್ಗಳು: ಎ ವೆನೆಜುವೆಲಾ, ಬಿ ಇರಾನ್, ಸಿ ರಷ್ಯಾ, ಡಿ ಸೌದಿ ಅರೇಬಿಯಾ. ನಿಮ್ಮ ಸರಿಯಾದ ಉತ್ತರ ಎ ವೆನೆಜುವೆಲಾ. ನಿಮ್ಮ 17ನೇ ಪ್ರಶ್ನೆ, ವಿಶ್ವದಲ್ಲೇ ಅತಿ ಹೆಚ್ಚು ಕಳ್ಳತನವಾಗುವ ಆಹಾರ ಪದಾರ್ಥ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಅಕ್ಕಿ, ಬಿ ಚೀಸ್, ಸಿ ಚಾಕೊಲೇಟ್, ಡಿ ಮೊಟ್ಟೆ. ನಿಮ್ಮ ಸರಿಯಾದ ಉತ್ತರ ಬಿ ಚೀಸ್. ನಿಮ್ಮ 18ನೇ ಪ್ರಶ್ನೆ, ನೇತ್ರದಾನ ಮಾಡುವ ಸಮಯದಲ್ಲಿ ಕಣ್ಣಿನ ಯಾವ ಭಾಗವನ್ನು ತೆಗೆಯುತ್ತಾರೆ? ನಿಮ್ಮ ಆಪ್ಷನ್ಸ್ಗಳು: ಎ ಕಣ್ಣಿನ ಮಣಿ, ಬಿ ರೆಟಿನಾ, ಸಿ ಕಾರ್ನಿಯಾ, ಡಿ ಯಾವುದೂ ಇಲ್ಲ. ನಿಮ್ಮ ಸರಿಯಾದ ಉತ್ತರ ಸಿ ಕಾರ್ನಿಯಾ. ನಿಮ್ಮ 19ನೇ ಪ್ರಶ್ನೆ, ದೀರ್ಘಕಾಲ ಉಸಿರಾಟವಿಲ್ಲದೆ ಬದುಕಬಲ್ಲ ಜೀವಿ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಹಾವು, ಬಿ ಮೊಸಳೆ, ಸಿ ಆಮೆ, ಡಿ ಮೀನು. ನಿಮ್ಮ ಸರಿಯಾದ ಉತ್ತರ ಬಿ ಮೊಸಳೆ. ನಿಮ್ಮ 20ನೇ ಪ್ರಶ್ನೆ, ಯಾವ ದೇಶದಲ್ಲಿ ಸೈನಿಕರು ಇಲ್ಲ? ನಿಮ್ಮ ಆಪ್ಷನ್ಸ್ಗಳು: ಎ ಭಾರತ, ಬಿ ಜಪಾನ್, ಸಿ ಕೋಸ್ಟಾರಿಕಾ, ಡಿ ಚೀನಾ. ನಿಮ್ಮ ಸರಿಯಾದ ಉತ್ತರ ಸಿ ಕೋಸ್ಟಾರಿಕಾ. ನಿಮ್ಮ 21ನೇ ಪ್ರಶ್ನೆ, ವಿಶ್ವದ ಅತಿ ಉದ್ದದ ರಾಷ್ಟ್ರಗೀತೆ ಯಾವ ದೇಶದಾಗಿದೆ? ನಿಮ್ಮ ಆಪ್ಷನ್ಸ್ಗಳು: ಎ ಭಾರತ, ಬಿ ಗ್ರೀಸ್, ಸಿ ಚೀನಾ, ಡಿ ಉತ್ತರ ಕೊರಿಯಾ. ನಿಮ್ಮ ಸರಿಯಾದ ಉತ್ತರ ಬಿ ಗ್ರೀಸ್. ನಿಮ್ಮ 22ನೇ ಪ್ರಶ್ನೆ, ಹಾವಿನ ಪ್ರಮುಖ ಶತ್ರು ಎಂದು ಯಾವುದನ್ನು ಕರೆಯುತ್ತಾರೆ? ನಿಮ್ಮ ಆಪ್ಷನ್ಸ್ಗಳು: ಎ ನರಿ, ಬಿ ಇಲಿ, ಸಿ ಮುಂಗುಸಿ, ಡಿ ಬೆಕ್ಕು. ನಿಮ್ಮ ಸರಿಯಾದ ಉತ್ತರ ಸಿ ಮುಂಗುಸಿ. ನಿಮ್ಮ 23ನೇ ಪ್ರಶ್ನೆ, ಭಾರತದ ಅತಿ ಕಲುಷಿತ ನದಿ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಯಮುನಾ ನದಿ, ಬಿ ಗಂಗಾ ನದಿ, ಸಿ ಗೋದಾವರಿ ನದಿ, ಡಿ ನರ್ಮದಾ ನದಿ. ನಿಮ್ಮ ಸರಿಯಾದ ಉತ್ತರ ಎ ಯಮುನಾ ನದಿ. ನಿಮ್ಮ 24ನೇ ಪ್ರಶ್ನೆ, ಹಂದಿ ಮಾಂಸ ತಿಂದರೆ ಏನಾಗುತ್ತದೆ? ನಿಮ್ಮ ಆಪ್ಷನ್ಸ್ಗಳು: ಎ ಬಿಪಿ, ಬಿ ಶುಗರ್, ಸಿ ಶಕ್ತಿ ಹೆಚ್ಚಳ, ಡಿ ಲೈಂಗಿಕ ಶಕ್ತಿ. ನಿಮ್ಮ ಸರಿಯಾದ ಉತ್ತರ ಸಿ ಶಕ್ತಿ ಹೆಚ್ಚಳ. ನಿಮ್ಮ ಕೊನೆಯ ಪ್ರಶ್ನೆ, ಮಾನವನ ದೇಹದ ಯಾವ ಅಂಗವು ನಿರಂತರವಾಗಿ ಕೆಲಸ ಮಾಡುತ್ತದೆ? ನಿಮ್ಮ ಆಪ್ಷನ್ಸ್ಗಳು: ಎ ಶ್ವಾಸಕೋಶ, ಬಿ ಮೆದುಳು, ಸಿ ಹೃದಯ, ಡಿ ಯಕೃತ್ತು. ಈ ಪ್ರಶ್ನೆಯ ಉತ್ತರ ಎಲ್ಲರೂ ಕಾಮೆಂಟ್ನಲ್ಲಿ ತಿಳಿಸಿ. ಹಾಗೆಯೇ ಈ ಪ್ರಶ್ನೆಗಳು ನಿಮಗೆ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಹೈಪ್ ಮಾಡಿ. ಧನ್ಯವಾದಗಳು.